ಸನ್ಯಾಸದಲ್ಲಿ 4 ವಿಧವೆಂದು ಹಾರಿತ ಸ್ಮೃತಿಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಕುಟೀಚಕ, ಬಹದೂಕ, ಹಂಸ ಮತ್ತು ಪರಮಹಂಸ. ಕುಟೀಚಕೋ ಬಹದೂಕೋ ಹಂಸಶ್ಚೈವ ತೃತೀಯಕಃ ಚತುರ್ಥಃ ಪರಮೋ ಹಂಸಃ ಯೋ ಯಃ ಪಶ್ಚಾತ್ ಸ ಉತ್ತಮಃ. ಇಲ್ಲಿ ಕುಟೀಚಕ ಎಂದರೆ ಶಿಖಾಸೂತ್ರವಿದ್ದು ಕಾವಿ ವಸ್ತ್ರವನ್ನು ಧರಿಸಿ ತ್ರಿದಂಡ ಉಳ್ಳವನಾಗಿ ಭಗವದ್ಧ್ಯಾನಿಯಾಗಿ ಇರುವವರು. ಇಲ್ಲಿ ತ್ರಿದಂಡ ಎಂದರೆ ವಾಕ್, ಮನ ಹಾಗೂ ಕರ್ಮಗಳ ನಿಯಂತ್ರಣವೇ ತ್ರಿದಂಡ. ಇನ್ನು ಬಹದೂಕನೆಂದರೆ ಕುಟೀಚಕನಂತೆ ಇದ್ದು ಆದರೆ ಗ್ರಹವನ್ನು ತ್ಯಜಿಸಿ 7 ಮನೆಗಳಲ್ಲಿ ಭಿಕ್ಷೆ ಬೇಡಿ ಜೀವಿಸುವವ. ಹಂಸ ಮತ್ತು ಪರಮಹಂಸರು ಶಿಖಾಸೂತ್ರಗಳನ್ನು ವಿಸರ್ಜಿಸಿ ಏಕದಂಡಧಾರಿಗಳಾಗಿ ಬ್ರಹ್ಮಜ್ಞಾನಿಗಳಾಗಿ ಇರುವವರು. ಇವರು ಕ್ರಮಶಃ ಒಬ್ಬರಿಗಿಂತ ಒಬ್ಬರು ಉತ್ತಮರು. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದಲ್ಲಿ ಕ್ರಿಸ್ತಶಕ 1542 ಪ್ರಾರಂಭಗೊಂಡ ಕಾಶಿ ಮಠದ ಪರಂಪರೆಯ ಯತಿಗಳು ಉತ್ತಮರಾದ ಪರಮಹಂಸ ಸನ್ಯಾಸಿಗಳು. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಪದವಾಕ್ಯ ಪ್ರಮಾಣ ಪಾರವಾರ ಪಾರಂಗತ ಸರ್ವತಂತ್ರ ಸ್ವತಂತ್ರರಾದ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾದ ಶ್ರೀಮದ್ ವ್ಯಾಸ ರಘುಪತಿ ನರಸಿಂಹದೇವರ ದಿವ್ಯ ಶ್ರೀಪಾದ ಪದ್ಮಾರಾಧಕರಾದ ಶ್ರೀಮತ್ ಸುಕ್ರತೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮತ್ ಸುಧೀಂದ್ರ ತೀರ್ಥ ವರಕುಮಾರಕ ಪರಮಪೂಜ್ಯ ಕಾಶಿ ಮಠಾಧೀಶ ಶ್ರೀಮತ್ ಸಂಯಮೇಂದ್ರ ತೀರ್ಥ ಶ್ರೀಪಾದಂಗಳರವರ ವಿಳಂಬಿ ನಾಮ ಸಂವತ್ಸರದ ವಸಂತೋತ್ಸವವು 2018ರಲ್ಲಿ ಚೇಂಪಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಸನ್ನಿಧಿಯಲ್ಲಿ ಸಂಪನ್ನಗೊಂಡಿದೆ. ನಿತ್ಯವೂ ವ್ಯಾಸ ರಘುಪತಿ ನರಸಿಂಹದೇವರಿಗೆ ತ್ರಿಕಾಲ ಪೂಜೆ, ವೈಭವೋಪೇತವಾದ ಅಲಂಕಾರ, ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥನೆ, ಸಮಾಜ ಮತ್ತು ಪೇಟೆಗಾಗಿ ಪ್ರಸಾದಗಳು, ಭಿಕ್ಷಾ ಸೇವೆ, ಪಾದಪೂಜೆ ಮುಂತಾದವುಗಳು ಈ ಒಂದು ಸಮಯದಲ್ಲಿ ಪ್ರತಿ ನಿತ್ಯವೂ ವಿಜೃಂಭಣೆಯಿಂದ ನಡೆದಿತ್ತು. ಚೈತ್ರದ ಶುಕ್ಲ ಪಕ್ಷದಲ್ಲಿ ವೇದವ್ಯಾಸ ದೇವರಿಗೆ ವಾಹನ ಸೇವೆಗಳು ಅತ್ಯಂತ ವೈಭವದಿಂದ ಸಮರ್ಪಿಸಲ್ಪಟ್ಟಿವೆ. ರಾಮೋತ್ಸವದಲ್ಲಿ ರಾಮರಕ್ಷಾ ಸ್ತೋತ್ರ ಹವನ, ಸುಂದರಕಾಂಡ ಹವನ, ಯಜ್ಞಾಂತರ್ಗತನಾದ ಪರಶುರಾಮ ದೇವರಿಗೆ ಸಮರ್ಪಿತವಾಗಿವೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಮಹಾವಿಷ್ಣು ಯಾಗವೂ ಸಹ ಶ್ರೀದೇವರಿಗೆ ಸಮರ್ಪಿತವಾಗಿವೆ. ಈ ವಸಂತೋತ್ಸವದ ಪರ್ವಕಾಲದಲ್ಲಿ ಪ್ರತಿದಿನ ಸಾಯಂಕಾಲ ಖ್ಯಾತ ಪ್ರವಚನಕಾರರಿಂದ ಜ್ಞಾನಯಜ್ಞ, ಖ್ಯಾತ ಕಲಾವಿದರಿಂದ ದಾಸರ ಪದಗಳ ಭಜನ್ ಸಂಧ್ಯಾ, ಯಕ್ಷಗಾನ, ಹರಿಕಥೆಗಳನ್ನು ಸದ್ಗುರುಗಳ ಆಜ್ಞಾನುಸಾರ ನಡೆಸಲಾಗಿದೆ. ಹಿಂದಿನ ಕಾಲದಲ್ಲಿ ಸ್ವಾಮಿಗಳು ಚಾತುರ್ಮಾಸ ಕಾಲದಲ್ಲಿ ಉಪಸ್ಥಿತವಿದ್ದ ಪ್ರಾಂತ್ಯದಲ್ಲಿ ಪಾಠ ಪ್ರವಚನಗಳು ನಡೆದು ಮಧ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿ ಹರಿಸರ್ವೋತ್ತಮ ಮತ್ತು ವಾಯು ಜೀವೋತ್ತಮ ತತ್ವವನ್ನು ಪ್ರಚುರಗೊಳಿಸಿ ಹಾಗೂ ಪರವಾದಿಗಳಿದ್ದರೆ ಅವರನ್ನು ಸೋಲಿಸಿ ತತ್ವವಾದವನ್ನು ಸ್ಥಾಪಿಸಿ ದಿಗ್ವಿಜಯವನ್ನು ಆಚರಿಸಲಾಗುತ್ತಿತ್ತು. ಈ ವಸಂತೋತ್ಸವದ ಪರ್ವಕಾಲದಲ್ಲಿ ತತ್ವವಾದದ ಅನೇಕ ಪ್ರವಚನಗಳು ಹಾಗೂ ಹರಿಕೀರ್ತನೆಗಳು, ಪರಮಪೂಜ್ಯರ ಆಶೀರ್ವಚನಗಳು ಇವುಗಳಿಂದ ನಮ್ಮಲ್ಲಿನ ಅನೇಕ ಸಂಶಯಗಳು, ಪರವಾದಿಗಳು ಖಂಡಿಸಲ್ಪಟ್ಟು ಅನಂತ ಕಲ್ಯಾಣ ಗುಣನಿಧಿಯಾದ ಅಚಿಂತ್ಯನಾದ ಮತ್ತು ಅದ್ಭುತನಾದ ರೂಪ, ಐಶ್ವರ್ಯ, ಜ್ಞಾನ, ಬಲ, ಸ್ಥೈರ್ಯ, ಧೈರ್ಯ, ಶೌರ್ಯ, ಔದಾರ್ಯ, ಸೌಶೀಲ್ಯ ಗುಣ ಸಂಪೂರ್ಣನಾದ ಪರಮಾತ್ಮನು ಸಹೃದಯ ಸಮಾಜ ಬಾಂಧವರ ಹೃದಯದಲ್ಲಿ ಸದ್ಗುರುಗಳ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟಿದ್ದಾನೆ. ಈ ಜಯದ ಕುರುಹಿಗಾಗಿ ದಿನಾಂಕ 22/4/2018 ದಿಗ್ವಿಜಯ ಮಹೋತ್ಸವವನ್ನು ಆಚರಿಸಲು ಸದ್ಗುರುಗಳು ಅನುಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪರಮಪೂಜ್ಯ ಕಾಶಿ ಮಠಾಧೀಶ ಶ್ರೀಮತ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಸಮಾಜ ಬಾಂಧವರಿಗೆ ಅವರವರ ಮನೆ ಎದುರು ಚಿತ್ತೈಸಿ ಈ ಪರ್ವಕಾಲದಲ್ಲಿ ಸಂಚಯಿಸಿದ ಪುಣ್ಯದ ಭಾಗವನ್ನು ಫಲಮಂತ್ರಾಕ್ಷತೆ ಆಶೀರ್ವಾದ ರೂಪದ ಅನುಗ್ರಹವನ್ನು ನೀಡಿದ್ದಾರೆ. ಇನ್ನು 2024 10 ವರ್ಷದ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಮಾರ್ಗವಾಗಿ ಮಾರ್ಪಾಡಾದ ಸಮಯದಲ್ಲಿ ದೇವಾಲಯದ ಸಮುಚ್ಚಯವಿರುವ ಭೂಮಿಯನ್ನು ಬಿಟ್ಟುಕೊಡಬೇಕಾಗಿ ಬಂತು. ಆದ್ದರಿಂದ ದೇವಾಲಯದ ಹಿಂದಿನ ಪಶ್ಚಿಮ ದಿಕ್ಕಿನಲ್ಲಿರುವ ಸರಿಸುಮಾರು 3/4 ಎಕರೆ ಭೂಮಿಯಲ್ಲಿ ನೂತನ ಶಿಲಾಮಯ ದೇವಾಲಯವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಲಾಯಿತು ಎನ್ನುವುದನ್ನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ಆ ಒಂದು ವಿಡಿಯೋವನ್ನು ನೋಡಿಲ್ಲ ಎಂದಿದ್ದಲ್ಲಿ ಆ ಒಂದು ವಿಡಿಯೋನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೇನೆ, ನೀವು ಅದನ್ನು ಸಹ ನೋಡಬಹುದು. ಇನ್ನು ನೂತನ ಶಿಲಾಮಯ ದೇವಾಲಯ ನಿರ್ಮಾಣವಾಗಿ 2023-24ರಲ್ಲಿ 10 ವರ್ಷಗಳು ಪೂರ್ಣಗೊಳ್ತಾ ಇತ್ತು. ಆದ್ದರಿಂದ ಈ ಒಂದು ವಿದ್ಯಮಾನವನ್ನು ಅತ್ಯಂತ ಸಂಭ್ರಮವಾಗಿ ಆಚರಿಸಲಾಯಿತು.
2023 ಮಾಘ ಮಾಸದಿಂದ 2024 ಮಾಘ ಮಾಸದ ತನಕ ದಶಮಾನೋತ್ಸವದ ಪ್ರಯುಕ್ತ ಪ್ರತಿ ಮಾಸದಲ್ಲಿ ದೇವಾಲಯದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮೂಲಗಳಿಂದ ದೊರೆತ ಮಾಹಿತಿಯನ್ನು ಆಧರಿಸಿ ಹೇಳುವುದಾದಲ್ಲಿ ಮಾಘ ಮಾಸದಲ್ಲಿ ನೂತನ ದೀಪಸ್ತಂಭದ ಉದ್ಘಾಟನೆ ಗುರುವರಿಯರ ಕರಕಮಲಗಳಿಂದ ಸಂಪನ್ನಗೊಂಡಿತು. ಫಾಲ್ಗುಣ ಮಾಸದಲ್ಲಿ ನಾಗದೇವರ ವರ್ಧಂತಿ ಮತ್ತು ಆಶ್ಲೇಷ ಬಲಿ, ಚೈತ್ರ ಮಾಸದಲ್ಲಿ ರಾಮತಾರಕ ಮಂತ್ರದ ಜಪ ಮತ್ತು ಹವನ, ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ, ನರಸಿಂಹ ಸ್ತುತಿ ನಮಸ್ಕಾರ ಮತ್ತು ಹವನ, ಜ್ಯೇಷ್ಠ ಮಾಸದಲ್ಲಿ ರಂಗಪೂಜೆ, ಆಷಾಢ ಮಾಸದಲ್ಲಿ ಲಘು ವಿಷ್ಣು ಹವನ, ಅಧಿಕ ಶ್ರಾವಣ ಮಾಸದಲ್ಲಿ ಲಕ್ಷ ತುಳಸಿ ಅರ್ಚನೆ, ನಿಜ ಶ್ರಾವಣ ಮಾಸದಲ್ಲಿ ದುರ್ಗಾ ನಮಸ್ಕಾರ, ಭಾದ್ರಪದ ಮಾಸದಲ್ಲಿ ಸಹಸ್ರ ಮೋದಕ ಹವನ, ಆಶ್ವೀಜ ಮಾಸದಲ್ಲಿ ಚಂಡಿಕಾ ಹವನ, ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪ ದರ್ಶನ, ಲಕ್ಷ ಕುಂಕುಮಾರ್ಚನೆ, ಮಾರ್ಗಶಿರ ಮಾಸದಲ್ಲಿ ಸಾಮೂಹಿಕ ಭಗವದ್ಗೀತಾ ಪಾರಾಯಣ ಮತ್ತು ಹವನ ಸಂಪನ್ನಗೊಂಡರೆ ಪುಷ್ಯ ಮಾಸದಲ್ಲಿ ಚಕ್ರಾಬ್ಜ ಮಂಡಲ ಪೂಜೆಯು ಸಂಪನ್ನಗೊಂಡಿತು. ಸಮಗ್ರ ಈ ಒಂದು ವರ್ಷದಲ್ಲಿ 18 ಪೇಟೆಯ GSB ಸಮಾಜ ಬಾಂಧವರು ಪ್ರತಿನಿತ್ಯವೂ ಯಾನಿ ಕಾನಿಜ ಪಾಪಾನಿ ಜನ್ಮಾಂತರ ಕೃತಾನಿಜ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂದು ಭಕ್ತಿಭಾವದಿಂದ ಭಗವಂತನಿಗೆ ಪ್ರದಕ್ಷಿಣೆ ಹಾಕುತ್ತಾ ಲಕ್ಷ ಪ್ರದಕ್ಷಿಣೆಗೆ ತಮ್ಮ ಅಳಿಲು ಸೇವೆಯನ್ನು ಸಮರ್ಪಿಸುತ್ತಿದ್ದರು. ಇನ್ನು ಬಹುನಿರೀಕ್ಷಿತ 2024 ಮಾಘ ಮಾಸ ದಿನಾಂಕ 14/2/2024 ಬುಧವಾರದ ಮಾಘ ಶುದ್ಧ ಪಂಚಮಿಯಂದು ಬೆಳಿಗ್ಗೆ 9 ಗಂಟೆಗೆ ಪ್ರಾರ್ಥನೆ, ಆದ್ಯ ಗಣಯಾಗ, ಶ್ರೀದೇವರಿಗೆ ಬ್ರಹ್ಮಕಲಶಾಭಿಷೇಕ, ಸಾನ್ನಿಧ್ಯ ಹವನ, ಮಹಾಪೂಜೆ, ಸಂಜೆ 6:30ರಿಂದ 8:30 ತನಕ ಪಂಡಿತ್ ಉಪೇಂದ್ರ ಭಟ್ ಪೂನ ಇವರಿಂದ ಭಜನ್ ಸಂಧ್ಯಾ. ದಿನಾಂಕ 15/2/2024 ಗುರುವಾರದ ಮಾಘ ಶುದ್ಧ ಷಷ್ಠಿಯಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀದೇವರಿಗೆ ದ್ವಾದಶ ಕಲಶಾಭಿಷೇಕ, ಸಾನ್ನಿಧ್ಯ ಹವನ, ಮಹಾಪೂಜೆ, ಸಂಜೆ 6:30ರಿಂದ 8:30 ತನಕ ವಿದ್ವಾನ್ ರಾಮಚಂದ್ರ ಆಚಾರ್ಯ ಮೈಸೂರು ಇವರಿಂದ ದಾಸವಾಣಿ. ದಿನಾಂಕ 16/2/24 ಶುಕ್ರವಾರದ ಮಾಘ ಶುದ್ಧ ಸಪ್ತಮಿಯಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀದೇವರಿಗೆ ಪಂಚವಿಂಶತಿ ಕಲಶಾಭಿಷೇಕ, ಉಗ್ರಾಣ ಮುಹೂರ್ತ, ಸಾನ್ನಿಧ್ಯ ಹವನ, ಮೃತ್ತಿಕಾಹರಣ, ಮಹಾಪೂಜೆ, ಸಂಜೆ 5 ಗಂಟೆಗೆ ಹೊರೆಕಾಣಿಕೆ ಶೋಭಾಯಾತ್ರೆ, ಶ್ರೀದೇವರಿಗೆ ಸಮರ್ಪಿಸುವ ಸ್ವರ್ಣಪೀಠ, ರಜತ ಲಾಲಕಿ, ರಜತ ಜಯ ವಿಜಯ ಹಾಗೂ ರಜತ ಪರಿಕರಗಳ ಪುರಮೆರವಣಿಗೆ ಹಾಗೂ ಭಜನಾ ದಿಂಡಿ. ಇನ್ನು ಇದೇ ದಿನ ಅಂದರೆ ತಾರೀಕು 16/2/2024 ಶುಕ್ರವಾರದ ರಥಸಪ್ತಮಿಯಂದು ಬೆಳಿಗ್ಗೆ 10ರಿಂದ 12ರವರೆಗೆ ಶ್ರೀ ವ್ಯಾಸ ಮಂದಿರದಲ್ಲಿ ಭಜನಾ ಕಮ್ಮಟ. ಭಜನೆ ಅಂದರೆ ಏನು, ಏಕೆ, ಹೇಗೆ, ಎತ್ತ, ತಾತ್ವಿಕ, ಸೈದ್ಧಾಂತಿಕ ಹಾಗೂ ಪ್ರಾಮಾಣಿಕ ಚಿಂತನ ಮಂಥನ ಇವೆಲ್ಲದರ ಬಗ್ಗೆ ದಾಸ ಸಾಹಿತ್ಯದಲ್ಲಿ ಕಳೆದ 4 ದಶಕಗಳಲ್ಲಿ ವಿಶೇಷ ಜ್ಞಾನ ಹಾಗೂ ಪರಿಣಿತಿ ಪಡೆದಿರುವ ಗಾಯಕ ಶ್ರೀ ಶಂಕರ ಶಾನ್ಭಾಗ್ ಇವರಿಂದ ವಿಶೇಷ ಕಾರ್ಯಾಗಾರವೂ ಸಹ ಸಂಪನ್ನಗೊಂಡಿದೆ. ಸಂಜೆ 6 ಗಂಟೆಗೆ ಗುರುಗಣಪತಿ ಪೂಜೆ, ಸ್ಥಳ ಶುದ್ಧಿ, ಅಂಕುರಾರೋಹಣ, ರಾಕ್ಷೋಗ್ನ ಹವನ. ಇನ್ನು ಸಂಜೆ 7ರಿಂದ ರಥಸಪ್ತಮಿಯಂದು ರಾತ್ರಿ ಪುಷ್ಪ ರಥೋತ್ಸವ ಹಾಗೂ ಶಂಕರ್ ಶಾನ್ಭಾಗ್ ಇವರಿಂದ ಭಜನಾಮೃತ. 17/2/2024 ಮಾಘ ಶುದ್ಧ ಅಷ್ಟಮಿಯಂದು ಬೆಳಿಗ್ಗೆ 8 ಗಂಟೆಗೆ 10 ಸಮಸ್ತರಿಂದ ಮಹಾಪ್ರಾರ್ಥನೆ, ಗಂಗಾಪೂಜನ, ಅಗ್ರೋಧ ಕಾನಯನ, ಗುರುಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಯಾಗಮಂಟಪ ಪ್ರವೇಶ, ದೀಪಸ್ಥಾಪನಾ ಪೂಜನ, ಮಂಟಪ ಪ್ರತಿಷ್ಠಾ, ವಾಸ್ತು ಸರ್ವತೋಭದ್ರ, ವಿಷ್ಣು ಕಲಶ ಪ್ರತಿಷ್ಠೆ, ಜಪಪಾರಾಯಣಾದಿ ಅನುಷ್ಠಾನ, ಕುಂಡ ಸಂಸ್ಕಾರ, ಅಗ್ನಿ ಪ್ರತಿಷ್ಠೆ, ಶ್ರೀದೇವರಿಗೆ ಪಂಚಾಮೃತಾಭಿಷೇಕ ಹಾಗೂ ಪಂಚಶತಕಲಶ ಅಭಿಷೇಕ, ಪ್ರಧಾನ ಹವನ, ಪ್ರಾಯಶ್ಚಿತ್ತ ಹೋಮ. ಮಧ್ಯಾಹ್ನ 1 ಗಂಟೆಗೆ ಶ್ರೀದೇವರು ಯಜ್ಞಮಂಟಪಕ್ಕೆ ಚಿತ್ತೈಸುವುದು, ಲಘು ಪೂರ್ಣಾಹುತಿ, ಯಜ್ಞಾರತಿ, ಮಹಾಪೂಜೆ. ಸಂಜೆ 6 ಗಂಟೆಗೆ ಶ್ರೀ ಉಪ್ಪುಂದ ರಾಜೇಶ್ ಪಡಿಯಾರ್ ಮೈಸೂರು ಇವರಿಂದ ಭಜನ್ ಸಂಧ್ಯಾ. ಇನ್ನು ದಿನಾಂಕ 18/2/2024 ಮಾಘ ಶುದ್ಧ ನವಮಿಯಂದು ಬೆಳಿಗ್ಗೆ 8 ಗಂಟೆಗೆ ಗುರುಗಣಪತಿ ಪೂಜನ, ಯಜ್ಞಮಂಟಪದಲ್ಲಿ ಆವಾಹಿತ ದೇವತಾ ಪೂಜನ, ಶ್ರೀದೇವರಿಗೆ ಬಿಂಬಶುದ್ಧಿ, ಮಹಾಪಂಚಾಮೃತಾಭಿಷೇಕ, ಶತಕಲಶಾಭಿಷೇಕ ಯಜ್ಞಾರಂಭ, ಪ್ರಧಾನ ಹವನ, ಪ್ರಾಯಶ್ಚಿತ್ತ ಹೋಮ, ಯಜ್ಞಮಂಟಪಕ್ಕೆ ಶ್ರೀದೇವರ ಆಗಮನ, ಲಘು ಪೂರ್ಣಾಹುತಿ, ಯಜ್ಞಾರತಿ, ಮಹಾಪೂಜೆ. ಸಂಜೆ 6 ಗಂಟೆಗೆ ಶಾಂತಿ ಪಾಠ. ಸಂಜೆ 6ರಿಂದ 7:30 ತನಕ ಪಂಡಿತ್ ವಿಜಯ್ ಕುಮಾರ್ ಪಾಟೀಲ್ ಧಾರವಾಡ ಇವರಿಂದ ಭಜನ್ ಸಂಧ್ಯಾ. ಸಂಜೆ 7:30ರಿಂದ 8:30 ತನಕ ಶ್ರೀ ಅಂಕುಶ್ ಎನ್ ನಾಯಕ್ ಮಂಗಳೂರು ಇವರಿಂದ ಸಿತಾರ್ ವಾದನ.
ಇನ್ನು ಸಂಜೆ 7 ಗಂಟೆಗೆ ಮಂಗಳೂರು ಮುಕ್ಕಾಂನಿಂದ ಪರಮಪೂಜ್ಯ ಶ್ರೀಮತ್ ಸಂಯಮೇಂದ್ರ ತೀರ್ಥ ಶ್ರೀಪಾದಂಗಳರವರ ಆಗಮನ, ಪೂರ್ಣಕುಂಭ ಸ್ವಾಗತ, ಶ್ರೀದೇವರ ಭೇಟಿ, ರಾತ್ರಿ ಪೂಜೆ, ಸ್ವಾಗತ, ಗುರುವರಿಯರ ಪಾದಪೂಜೆ, 10 ಸಮಸ್ತರಿಗೆ ಫಲಮಂತ್ರಾಕ್ಷತೆ. ಇನ್ನು ದಿನಾಂಕ 19/2/2024 ಸೋಮವಾರ ಮಾಘ ಶುದ್ಧ ದಶಮಿಯಂದು ಬೆಳಗ್ಗೆ 6 ಗಂಟೆಗೆ ಮಹಾಪ್ರಾರ್ಥನೆ, ಗುರುಗಣಪತಿ ಪೂಜನ, ಸ್ವಸ್ತಿ ವಾಚನ, ಗಂಗಾ ಪೂಜನ, ಮಂಡಲೆ ಸಹಸ್ರ ಕಲಶ ಪ್ರತಿಷ್ಠಾ ಪೂಜನ, ಜಪ ಪಾರಾಯಣಾದಿ ಪುರಸ್ಸರ, ಕಲಶಾಭಿಮಂತ್ರಣ, ಶ್ರೀದೇವರಿಗೆ ಪಂಚಾಮೃತಾಭಿಷೇಕ, ಆವಾಹಿತ ದೇವತಾ ಪೂಜನ, ಯಜ್ಞಾರಂಭ, ತತ್ವ ಹವನ, ದೇವತಾ ಮೂಲ ಮಂತ್ರಾದಿ ಹೋಮ. ಬೆಳಿಗ್ಗೆ 9:30ಕ್ಕೆ ಪರಮಪೂಜ್ಯ ಸಂಯಮೇಂದ್ರ ತೀರ್ಥ ಶ್ರೀಪಾದಂಗಳರವರ ದಿವ್ಯ ಕರಕಮಲಗಳೊಂದಿಗೆ ಶ್ರೀಭೂ ಸಹಿತ ವೆಂಕಟರಮಣ ದೇವರಿಗೆ ಸಹಸ್ರ ಕುಂಭಾಭಿಷೇಕ, ಬ್ರಹ್ಮ ಕಲಶ, ವರ್ಧನಿ ಕಲಶ, ಕನಕ ಕಲಶಾಭಿಷೇಕ, ಭಾಗೀರಥಿ ಅಭಿಷೇಕ, ಅಭಿಷೇಕಾಂಗ ಪ್ರಸನ್ನ ಪೂಜನ, ಅಷ್ಟಮಂಗಲ ನಿರೀಕ್ಷಣೆ, ಪಟ್ಟಕಾಣಿಕೆ, ಗುರುಕಾಣಿಕೆ, 10 ಸಮಸ್ತರಿಗೆ ಪ್ರಸಾದ. ಮಧ್ಯಾಹ್ನ 2 ಗಂಟೆಗೆ ದೇವರು ಯಜ್ಞಮಂಟಪಕ್ಕೆ ಚಿತ್ತೈಸುವುದು, ಪ್ರಾಯಶ್ಚಿತ್ತ ಹವನ, ಮಹಾಪೂರ್ಣಾಹುತಿ, ಯಜ್ಞಾರತಿ, ಮಹಾಪೂಜೆ, ಗೋಪೂಜೆ, ರಾತ್ರಿ ಪೂಜೆ, ನೂತನ ರಜತ ಲಾಲಕಿಯಲ್ಲಿ ಶ್ರೀದೇವರ ಪೇಟೆ ಉತ್ಸವ, ವಸಂತ ಪೂಜೆ, ಅಷ್ಟಾವಧಾನ ಸೇವೆ. ಇನ್ನು ದಿನಾಂಕ 20/2/2024 ಮಂಗಳವಾರ ಮಾಘ ಶುದ್ಧ ಏಕಾದಶಿಯಂದು ದೇವರಿಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ, ಮಧ್ಯಾಹ್ನ ಶ್ರೀದೇವರಿಗೆ ಮಹಾಪೂಜೆ, ಸಂಜೆ 6:30ರಿಂದ ಶ್ರೀ ಬಾಲಚಂದ್ರ ಪ್ರಭು ಮುಂಬೈ ಇವರಿಂದ ಭಜನ್ ಸಂಧ್ಯಾ, ನಂತರ ಸಭಾ ಕಾರ್ಯಕ್ರಮ, ಶ್ರೀ ಗುರುವರಿಯರ ಆಶೀರ್ವಚನ. ದಿನಾಂಕ 21/2/2024 ಬುಧವಾರ ಮಾಘ ಶುದ್ಧ ದ್ವಾದಶಿಯಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀದೇವರ ಪ್ರಾರ್ಥನೆ, ಗಾಯತ್ರಿ ಹವನ, ಮಹಾಪೂಜೆ, ಸಾಯಂಕಾಲ ಸಾಮೂಹಿಕ ನರಸಿಂಹಸ್ತುತಿ ಮತ್ತು ನಮಸ್ಕಾರ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಸಹ ಅಂದು ಸಂಪನ್ನಗೊಂಡಿತು. ಹೀಗೆ ಇಷ್ಟು ಸಂಭ್ರಮದಿಂದ ಸಂಪನ್ನಗೊಂಡಿತು ದಶಮಾನೋತ್ಸವದ ಕಾರ್ಯಕ್ರಮ. ಅಂದಹಾಗೆ ಇದರಲ್ಲಿ ಕೆಲವೊಂದು ಕಾರ್ಯಕ್ರಮದ ವಿಡಿಯೋಗಳನ್ನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ಎಲ್ಲ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಅವೆಲ್ಲವನ್ನು ಸಹ ನೋಡಬಹುದು. ದೇವದರ್ಶನ ಸರಣಿಯ ವಿಡಿಯೋ ನೋಡಿದ ನಂತರವಾದರೂ ಇಂದಿನ ಸನಾತನಿ ಯುವ ಪೀಳಿಗೆ ಮೊಬೈಲ್ನಲ್ಲಿ ಕಳೆಯುವಂತಹ ಅಟ್ಲೀಸ್ಟ್ ಕೆಲ ಸಮಯವನ್ನಾದರೂ ದೇವಾಲಯದಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ಕಳೆಯಲಿ, ತಮ್ಮ ಶ್ರದ್ಧಾ ಕೇಂದ್ರದತ್ತ ಸ್ವಲ್ಪವಾದರೂ ಮುಖ ಮಾಡಲಿ, ಅತ್ತ ಗಮನ ಕೊಡಲಿ ಎನ್ನುವುದು ಈ ಸರಣಿಯ ಆಶಯ ಹಾಗೂ ಉದ್ದೇಶ. ಅಂದಹಾಗೆ ಈ ದೇವಾಲಯದ ಬಗ್ಗೆ ನನ್ನಿಂದ ಬಿಟ್ಟು ಹೋದಂತಹ ನಿಮಗೆ ತಿಳಿದಿರುವಂತಹ ಯಾವುದಾದರೂ ಮಾಹಿತಿ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಅಂದಹಾಗೆ ಇದಾಗಿತ್ತು ವೀಕ್ಷಕರೇ ದೇವದರ್ಶನ ಸರಣಿಯ 2ನೇ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವತಾ ದರ್ಶನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.